ಹೇಳು ಏನಪ್ಪ ನಮಸ್ಕಾರ, ಜೈ ಹಿಂದ್ ಸರ್. ಅಖಿಲ ಕರ್ನಾಟಕ ಅಖಿಲ ಕರ್ನಾಟಕ ಮಾಜಿ ಸೈನಿಕರು ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವರ ಸಮ್ಮುಖದಲ್ಲಿ ನಾನು ಏನಾದರೂ ಹೇಳುವುದಾದರೆ ಇದನ್ನ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ 3-4 ವರ್ಷದಿಂದ ಆಯಿತು ನನ್ನ ಹೆಂಡತಿಗೆ ನನಗೆ ಏನಾದರೂ ಸಮಸ್ಯೆ ಬಂದವ್ರಿ, ಹಲವಾರು ಸಮಸ್ಯೆ ಬಂದವ. ಅದಕ್ಕೆ ಇನ್ಕದಕ್ಕ ನಾನು ಅಕ್ಕಿಗೆ ಅಂದಿರ್ಬೋದು, ಇಲ್ಲ ಅಕ್ಕಿ ನನಗೆ ಏನಾರ ಅಂದಿರ್ಬೋದು. ದೊಡ್ಡ ಸಮಸ್ಯೆ ಆಗಿ ಇಲ್ಲಿ ತನಕ ಇದು ಮಾಜಿ ಜಿಲ್ಲಾ ಅಖಿಲ ಭಾರತ ಮಾಜಿ ಸೈನಿಕರ ಸಂಘ ಇಲ್ಲಿ ತನಕ ಬಂದೈತಿರಿ. ಇನ್ನು ಮುಂದೆ ಏನೈತಿ ಆಕಿನ ನಾನು ಚೊಲ್ತಂಗೆ ನೋಡ್ಕೊಳ್ಬೇಕು. ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಳಗಾವಿ ಇವರ ಸಮ್ಮುಖದಲ್ಲಿ ನನ್ನ ನ್ಯಾಯ ಬಗ್ಗೆ ಇರುತ್ತದೆ. ಇವತ್ತಿನ ತಾರೀಕಿನ ಪ್ರಕಾರ ನಾನು ಏನಾದರೂ ಹೇಳೋದಾದ್ರೆ ಇದನ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ನಿಮ್ಕತಕ ನನಗ ನನ್ನ ಹೆಂಡತಿಗೆ ಜಗಳ ಇತ್ತು ಇವ್ರ ಸಮ್ಮುಖದಲ್ಲಿ ಅದನ್ನ ತಗೊಂಡು ಬಂದಾಗ ಇವ್ರದ್ದು ನ್ಯಾಯ ಬಗ್ಗೆ ಹರಿಸಿದಾರೆ ಅಂತ ನಾನು ತಿಳ್ಕೊತೀನಿ ಇವಾಗ. ಮತ್ತೆ ಇನ್ನೂ 1 ವರ್ಷದ ಪ್ರಕಾರ ಇವ್ರ ಚಲೋತನ ನೋಡ್ಕೋ, ಆಕಿನ ಹೊರಗಡೆ ಇಡು ಅನ್ನುವಂಥ ನನಗೊಂದು ಇದನ್ನ ಕೊಟ್ಟಿದ್ದಾರೆ. ನಾ ಇವ್ರ ಮಾರ್ಗದರ್ಶನದಲ್ಲಿ ನಾನು ನಡೆಯುವಂಥ ಒಂದು ಕೆಲಸ ಮಾಡ್ತೇನೆ ರೀ. ಇವಳು ನನ್ನ ಹಿಂದೆ ಚಲೋತನ ನೋಡ್ಕೊತ ಹೋಗ್ತಾನು. ಇವಳು ನನ್ನ ಮೇಲೆ ಪ್ರೀತಿ ಬರೋತರ ಇವಳು ನೋಡ್ಕೋಬೇಕು, ನಾನು ನೋಡ್ಕೋತಾನೆ. ಇವರೆಲ್ಲರ ಸಮ್ಮುಖದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಇವ್ರಿಗೆ ಯಾವುದೋ ಸ್ಪೆಸಿಲಿಟಿ ಇದ್ರೂ ನಾನು ಮಾಡುವಂಥ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡ್ತೀನಿ. ಮಾಜಿ ಸೈನಿಕ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವ್ರು ನನ್ನ ಗಂಡನ ವಿಷಯಕ್ಕೆ ಏನು ನಿರ್ಧಾರ ತಗೊಂಡಾರಿ ರಿಪೋರ್ಟ್ ಮಾಡಿದ್ರಿ. ಅದಕ್ಕೆ ಅವರು ನನ್ನ ಸಜೆಷನ್ ಕೊಟ್ಟಾರಿ, ನನ್ನ ಸಂಸಾರ ಚಲೋ ಆಗಿ ಅಂತೇಳಿ. ಅದಕ್ಕೆ ನಾ ಬದ್ಧದಲ್ಲಿ ಅದ್ರ ಪ್ರಕಾರ ನಡೀತೇನೆ ರೀ. ಅವ್ರ ಜೊತೆ ಯಾವುದೇ ರೀತಿಯಾದಂಥ ಗಲತ್ ಇದನ್ನಂತೂ ನಾ ಏನು ಮಾಡಂಗಿಲ್ಲ. ನಮ್ದು ಅವ್ರದ್ದು ಜೀವನ ಸರಿ ಅಂತೇಳಿ ಸರ್ ನನ್ನ